ಪ್ರಜ್ವಲ್ ಆಗಮನದ ಸುಳಿವು ಕೊಟ್ರ ಎಚ್ಡಿಕೆ ಅಥವಾ ಪ್ರಜ್ವಲ್ಗೆ ಸಂದೇಶ ರವಾನಿಸಿದ್ರ ಎಚ್ಡಿಕೆ 48 ಗಂಟೆಯೊಳಗೆ ಭಾರತಕ್ಕೆ ಬಾ ಎಂದ ಕುಮಾರಸ್ವಾಮಿ. ನನ್ನ ಮತ್ತು ದೇವೇಗೌಡರ ಮೇಲೆ ಗೌರವ ಇದ್ರೆ ವಾಪಸ್ ಬಾ ಅಂತ ಪ್ರಜ್ವಲ್ಗೆ ಹೇಳ್ತಿದ್ದಾರೆ. 48 ಗಂಟೆಯೊಳಗೆ ವಾಪಸ್ ಬರುವಂತೆ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಪ್ಪನ ಮಾತಿಗಾದ್ರೂ ಬೆಲೆ ಕೊಡ್ತಾರಾ ಪ್ರಜ್ವಲ್? ಕುಮಾರಣ್ಣನ ಮಾತು ಕೇಳಿ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್? ಪ್ರಜ್ವಲ್ಗೆ ಭಾವನಾತ್ಮಕ ಸಂದೇಶ ರವಾನಿಸಿದ್ರ ಎಚ್ಡಿಕೆ. ತೀವ್ರ ಕುತೂಹಲ ಕೆರಳಿಸಿದ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ದೇಶದಾದ್ಯಂತ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಮಾತ್ರ ಭಾರತಕ್ಕೆ ಬರ್ತಾನೆ ಇಲ್ಲ. ಏನು, ಪ್ರಜ್ವಲ್ ರೇವಣ್ಣ ಅವರು ಮೊದಲು ಜರ್ಮನಿಯಲ್ಲಿದ್ರು, ಅಲ್ಲಿಂದ ಲಂಡನ್ಗೆ ಹೋದ್ರು ಅನ್ನುವಂತ ಕೆಲವೊಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ನಿಖರವಾಗಿ ಇಂತಲ್ಲೇ ಇದ್ದಾರೆ ಎನ್ನುವಂತ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದ್ರೆ ಈ ನಡುವೆ ಇದೀಗ ಎಚ್ಡಿಕೆ ಅವರು ಪ್ರಜ್ವಲ್ ರೇವಣ್ಣಗೆ ಒಂದು ಭಾವನಾತ್ಮಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೇ ಇದ್ರು 48 ಗಂಟೆಯ ಒಳಗೆ ಭಾರತಕ್ಕೆ ಬಾ ಅಂತಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮೇಲೆ ಮತ್ತು ದೇವೇಗೌಡರ ಮೇಲೆ ಗೌರವ ಇದ್ರೆ ಮೊದಲು ಭಾರತಕ್ಕೆ ಬಾ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಚಿಕ್ಕಪ್ಪನ ಮಾತಿಗೆ ಪ್ರಜ್ವಲ್ ಬೆಲೆ ಕೊಟ್ಟು ಬರ್ತಾರಾ? ಇಲ್ಲ ಅಂತಂದ್ರೆ ಅವ್ರ ಮಾತಿಗೂ ಬೆಲೆಯನ್ನ ಕೊಡದೆ ಮತ್ತೆ ತಲೆ ಮರೆಸ್ಕೊಂಡು ಓಡಾಡುವಂತ ಕೆಲಸಗಳನ್ನ ಮಾಡ್ತಾರಾ? ಯಾಕಂತಂದ್ರೆ ಏನು, SIT ಅಧಿಕಾರಿಗಳಂತೂ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಿದ್ಧವಾಗಿ ನಿಂತಿದೆ. ಆದ್ರೆ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂತ ಸುಳಿವು ಕೂಡ ಇಲ್ಲ. ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಟಿಕೆಟ್ ಮಾಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇತ್ತು. ಆದ್ರೆ ಪ್ರಜ್ವಲ್ನ ಸುಳಿವು ಇಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ಅವರ 6 ಬ್ಯಾಂಕ್ ಖಾತೆಗಳನ್ನ ತನಿಖೆ ಕೂಡ ಆಗ್ತಾ ಇತ್ತು. ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡುವಂತ ಪ್ರಕ್ರಿಯೆ ಕೂಡ SIT ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ದೇವೇಗೌಡರು ಕೂಡ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂತ? ಪ್ರಜ್ವಲ್ ವಿಚಾರದಲ್ಲಿ ಆ ವಿಚಾರಣೆಯಲ್ಲಿ ಯಾವುದೇ ತಕರಾರಿಲ್ಲ. SIT ಅಧಿಕಾರಿಗಳು ನಿಮ್ಗೆ ಯಾವ ರೀತಿಯಾಗಿ ತನಿಖೆಗಳನ್ನ ಮಾಡಬೇಕು ಆ ತನಿಖೆಗಳನ್ನ ಮಾಡಿ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ಹೇಳಿಕೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಭಾವನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ಬಾ ಅಂತ ಕರಿತಿದ್ದಾರಾ? ಅದು 48 ಗಂಟೆ ಒಳಗಡೆ ಭಾರತಕ್ಕೆ ಬಾ, ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ ಭಾರತಕ್ಕೆ ಬಾ ಅಂತ ಕರಿತಿದ್ದಾರೆ. 2ನೇ ಸೆಕ್ಷನ್ ಅಲ್ಲಿ ರೇಪ್ ಅಂತಕ್ಕಂಥದ್ದನ್ನ ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ. ಅದು ಮಾಡ್ಕೊಂಡ್ರು. ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತಲೂ ಅದು ಪತ್ರಿಕೆಯಲ್ಲಿದೆ. ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ. ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ ಸೆಕ್ಷನ್ ಹಾಕೊಂಡಿದ್ರಿಂದ ಅವನೆಲ್ಲ ಅವ್ರ ವಕೀಲರು ಯಾರೋ ಹೇಳಿರಬೇಕು, ಈ ಸದ್ಯಕ್ಕೆ ಬರಬೇಡ, ಬೇಲ್ ತಗೊಳ ಅವರಿಗೆ ಅಂತ. ಯಾರು ಇವೆಲ್ಲ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ. ಅದರಿಂದ ಇವತ್ತು ನಾನೇ ನನ್ನೇ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ, ನಾಳೆ ನಾಡಿದ್ರೆ ದಯವಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ಬಿಡಿ. ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಓಪನ್ ಆಗಿ ಹೇಳಿದ್ದೇನೆ. ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ, ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ, ತನಿಖೆಗೆ ಸಹಕಾರ ಕೊಡಿ, ಮಾಡಲೇಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ಇದನ್ನು ತಾರ್ಕಿಕ ಎಂಡಿಗೆ ತಗೊಂಡು ಹೋಗ್ಬೇಕು. ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ನೋಡೋಣ ಎಲ್ಲಿಗೂ.